ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು. ಶಿಲ್ಪ, ನಾನು ನಿನ್ಗೆ ಅನ್ಯಾಯ ಮಾಡ್ತಿದ್ದೀನಿ. ಏನೋ ಮಾಡಕ್ಕೋಗಿ ಏನೋ ಆಗೋಯ್ತು. ನೀನೇ ಮದುವೆ ಮಾಡ್ಕೊಳ್ಳೋ ಬದಲು ಬೇರೆ ಯಾರನ್ನೋ ಮದುವೆ ಮಾಡ್ಕೊಳಂಗಾಗ್ತಿದ್ಯಲ್ಲ ಶಿಲ್ಪ. ಏನಾದರೂ ತಲೆ ಮರೆಸ್ಕೊಂಡು ಹೊರಟೋಗೋಣ ಅಂದರೆ ನಿನ್ನನ್ನು ಹುಡ್ಕಕ್ಕೆ ಅಂತ ನಾನು ಜೈಲಿಂದ ಬಂದಿರೋದು. ನೀನು ಇದೇ ಊರಲ್ಲಿ ಇದೆಯಾ ಅಂತ ಗೊತ್ತಾದ ಮೇಲೂ ನಾನು ಹೇಗೆ ಬೇರೆ ಕಡೆ ಹೋಗಲಿ ಶಿಲ್ಪ? ಆ ಮೀನಿನಿಂದ ನಾನು ಈ ಊರು ಬಿಟ್ಟು ಹೋಗ್ಲ? ಈ ಊರು ಬಿಟ್ಟು ಹೋಗಿ ಏನು ಪ್ರಯೋಜನ ನನಗೆ? ನೀನಿರೋದು ಈ ಊರು, ನಾನು ಬೇರೆ ಊರಿಗೆ ಹೋಗಿ ಏನು ಮಾಡಲಿ? ಹಾಂ, ಫೋನು. ಈ ಹಾಳಾದ ಫೋನಿಂದನೇ ನನ್ನ ಜೀವನ ದಿಕ್ಕಾಪಾಲಾಗಿರೋದು. ಯಾರ್ದಿರ್ಬೋದು ಈ ಫೋನು? ಕುಡಿದ್ಬಿಟ್ಟಿದ್ದೀನಿ ಬೇರೆ, ಕಣ್ಣು ಬೇರೆ ಮಂಜು ಆಗ್ತಾ ಇದೆ. ನಂಬರ್ ಯಾರ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅದು ಯಾರು ಕೇಳೋಣ? ಹಲೋ, ಶರಣ್ ಎಲ್ಲಿದ್ದೀರಾ ನೀವು? ಶರಣ? ಯಾರ್ರಿ ನೀವು? ಶರಣ್ ಅಂತ ಇಲ್ಲಿ ಯಾರಿಲ್ಲ. ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಯಾರಿಗೋ ಮಾಡ್ಕೋಗಿ ಯಾರಿಗೋ ಮಾಡ್ಬಿಟ್ಟಿದ್ದೀರಾ. ನಾನು ಶರಣ್ ಅಲ್ಲ, ಶರತ್ ನಾನು. ಶರಣ್ ಅಲ್ವಾ ಶರತ್ತ? ಈ ನಂಬರು ಶರಣ್ ನಂಬರ್ ಅಲ್ವಾ? ಅವನಲ್ವಾ ಕೊಟ್ಟಿದ್ದು? ಇದೇನಿದು ಶರಣ್ ಅಲ್ಲ ಶರತ್ ಅಂತಿದಾರಲ್ಲ. ಹಲೋ, ನನ್ನ ಹೆಸರು ಮೀನಾ ಅಂತ. ಶರಣ್ ಅವ್ರಿಗೆ ನಂಬರ್ ಕೊಟ್ಟಿದ್ದು. ಶರಣ್ ಅವ್ರಿಲ್ವಾ? ಓ, ಈ ಮೀನನ? ಹೇಳಿ ಮೀನವ್ರೆ, ನಾನೇ ಶರಣ್ ನಾನೇ. ಹೇಳಿ ನೀವು. ಶರಣ್ ಅವರೇನಾ ಮಾತಾಡ್ತಿರೋದು? ರೀ ಅಲ್ಲ ರೀ, ಮಾಡೋವರೆಗೂ ಮಾಡ್ಬಿಟ್ಟಿಲ್ಲಿ. ನಾನು ಶರಣ್ ಅಲ್ಲ ಶರತ್ತು, ಹಂಗೆ ಹಿಂಗೆ ಅಂತ ಏನೇನೋ ನೆಪ ಹೇಳ್ತಿದ್ದೀರಾ ತಪ್ಪಿಸ್ಕೊಳಕ್ಕೆ. ಹೆಂಗೆ? ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಬಿಡಿ. ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ನಂಗೆ ಆಗ್ತಿಲ್ಲ. ಏನ್ ವಿಷಯ? ಏನ್ ಹೇಳಿ, ಏನಂತ ಹೇಳಿ ಒಂಚೂರು. ಅಯ್ಯೋ ನಿಮ್ಮ, ಎಲ್ಲಿದ್ದೀರಾ ನೀವು? ನಮ್ಮ ಮನೇಲಂತೂ ಮದುವೆ ಪ್ರಿಪರೇಷನ್ ಜೋರಾಗಿ ನಡೀತಾ ಇದೆ. ಸೀರೆ ಶಾಪಿಂಗು, ತಾಳಿ ಎಲ್ಲ ತಗೊಂಡಾಗಿದೆ. ನಾಳೆ ಬೆಳಿಗ್ಗೆನೆ 10 ಗಂಟೆಗೆ ದೇವಸ್ಥಾನದಲ್ಲಿ ಮದ್ವೆ ನಮ್ಮಿಬ್ರದು. ನಿಮ್ಗೆ ಒಂದ್ ಸ್ವಲ್ಪ ಯೋಚನೆ ಬೇಡವಾ? ಒಂದ್ ಫೋನ್ ಮಾಡ್ಬೇಕು ನನ್ಗೆ, ಏನ್ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಕೇಳ್ಬೇಕು ಅಂತ ಒಂದ್ ಸ್ವಲ್ಪನೂ ಗೊತ್ತಾಗಲ್ವಾ ನಿಮ್ಗೆ? ಮದ್ವೆನಾ? ಮದ್ವೆ ನಿಮ್ದಾ? ಮದ್ವೆ ಮಾಡ್ಕೊಳ್ಳಿ ನೀವು ಮದ್ವೆನ. ಆದ್ರೆ ನನ್ನ ಕೈಲಿ ಇವಾಗ ಬರಕ್ಕಾಗಲ್ಲಪ್ಪ. ನನ್ನ ಕೈಲಿ ಆಗೋದಿಲ್ಲ. ಬಾಡಿ ಫುಲ್ ಓವರ್ ಲೋಡ್ ಆಗ್ಬಿಟ್ಟಿದೆ. ಶರಣ್ ಅವ್ರೆ ನೋಡಿ, ನನ್ ಕೈ ಸುಮ್ನೆ ಬೈಸ್ಕೋಬೇಡಿ ನೀವು. ನಾಳೆ ಬೆಳಿಗ್ಗೆ ನನ್ನ ಮದ್ವೆ ಅಲ್ಲ, ನಮ್ಮಿಬ್ರು ಮದ್ವೆ. ಅಯ್ಯೋ ದೇವ್ರೆ, ಅಲ್ಲ ಏನ್ ನೀವು ಕುಡಿತಿದ್ದೀರಾ? ಹಾ, ಕುಡಿತಾ ಇದ್ದೀನಿ. ಏನ್ ಮಾಡೋದು? ಏನೇನೋ ಆಗೋಯ್ತು ನನ್ನ ಜೀವನದಲ್ಲಿ. ಅನ್ಕೊಂಡಿದ್ದು ಒಂದು ಆಗ್ಲಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನನ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನಾಳೆ ಬೆಳಿಗ್ಗೆ ನಂದು ನಿಮ್ದು ಮದ್ವೆ. ಕೇಳಿಸ್ತಿದ್ಯಾ? ಮದ್ವೆ ನಮ್ಮಿಬ್ರದು. ಮೀನವ್ರೆ, ಏನು ನಾಳೆ ಬೆಳಿಗ್ಗೆ ನಮ್ಮಿಬ್ರು ಮದ್ವೆನಾ? ಹಾ, ನಮ್ಮಿಬ್ರದೇ ಮದ್ವೆ. ಅಲ್ಲ, ಅದ್ ಹೇಗ್ ಸಾಧ್ಯ? ನನ್ಗೇನು ಫೋನ್ ಮಾಡಿ ಹೇಳಿಲ್ವಲ್ಲ. ಈಗ್ಲೂ ಫೋನ್ ಬರುತ್ತೆ ನಿಮ್ಗೆ. ನನಗ್ ವಿಷಯ ಗೊತ್ತಾಗಿ ನಾನೇ ಮುಂಚೆನೆ ಹೇಳೋಣ ಅಂತ ಫೋನ್ ಮಾಡಿದೆ ನಿಮ್ಗೆ. ಅಯ್ಯೋ, ಅಲ್ಲ, ಒಂದ್ ವಾರನಾದ್ರೂ ಟೈಮ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಾಳೆನೆ ಮದ್ವೆ ಅಂದ್ರೆ ಹೇಗೆ? ಹಾ, ಒಂದ್ ವಾರ ಬಿಟ್ಟು ಮಾಡೋದಕ್ಕೆ ನಮ್ಮೇಲೆ ನಂಬಿಕೆ ಇಲ್ವಂತೆ ಅವ್ರಿಗೆ. ಎಲ್ಲಿ ಮತ್ತೆ ಇನ್ನೊಂದ್ ದೊಡ್ಡ ಅನಾಹುತ ಮಾಡ್ಕೋತೀವ ಅಂತ ಅನ್ಬಿಟ್ಟು ಬೆಳಿಗ್ಗೆನೆ ಮದ್ವೆ ಮಾಡ್ತಾ ಇದಾರೆ. ಅಯ್ಯೋ ದೇವ್ರೆ, ಅಲ್ಲ ಇವಾಗ ಏನ್ ಮಾಡೋದು ಅಂತ ನನ್ನನ್ ಕೇಳ್ತಾ ಇದೀರಲ್ಲ. ನನ್ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದಕ್ಕಾಗಲ್ಲ. ನಾನೇನ್ ಮಾಡಕ್ಕಾಗತ್ತೆ? ಮಾಡಂಗಿದ್ರೆ ನೀವೇ ಮಾಡ್ಬೇಕು. ನಾನೇನ್ ಮಾಡ್ಲಿ? ಏನ್ ಮಾಡ್ಬೋದು ಅಂತೀರಾ? ಅದೆಲ್ಲ ನನಗ್ ಗೊತ್ತಿಲ್ಲ ಶರಣ್ ಅವ್ರೆ. ನನ್ ಕೈಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಬ್ರ ಮೇಲೆ ಒಬ್ರು ನನ್ಗೆ ಎಷ್ಟು ಬಲವಂತ ಮಾಡ್ತಿದ್ದಾರೆ ಗೊತ್ತಾ? ನನಗಂತೂ ತುಂಬಾ ಹಿಂಸೆ ಆಗ್ತಿದೆ, ಉಸಿರು ಕಟ್ತಂಗ್ ಆಗ್ತಿದೆ. ಅವ್ರು ಸೀರೆ ತೋರ್ಸೋದೇನು, ಇದು ನೋಡ್ಕೋ ಅಂತ ಬಲವಂತ ಮಾಡೋದು. ಈ ಒಡವೆ ಹಾಕೋ, ಆ ಒಡವೆ ಹಾಕೋ. ಅಬ್ಬಬ್ಬಾ, ಇಷ್ಟ ಇಲ್ದಿರೋ ಮದ್ವೆಗೆ ಇವೆಲ್ಲ ಕೇಳಕ್ಕೆ ನನ್ಗೆ ಅಸಹ್ಯ ಆಗತ್ತೆ. ಅಯ್ಯೋ ಮೀನವ್ರೆ, ಏನೇನೋ ಮಾತಾಡ್ಬಿಡಿ. ಕುಡ್ದಿರೋ ನಿಶೆ ಎಲ್ಲ ಹೊರಟೋಯ್ತು ನಿಮ್ ಮಾತನ್ ಕೇಳಿ ನನಗೆ. ಹೋಗ್ಲೇಬೇಕಲ್ಲ, ಎಲ್ಲೋ ಇರೋ ನಿಮ್ಗೆ ಹಂಗ ಆಗ್ತಿರ್ಬೇಕಾದ್ರೆ ಇವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇವ್ರ ಮಧ್ಯದಲ್ಲೇ ಇದ್ದೀನಿ ನಾನು. ನನಗೆ ಇಷ್ಟು ಭಯ ಆಗ್ತಿರ್ಬೋದು ಶರಣ್ ಅವ್ರೆ, ಅದ್ರಲ್ಲೂ ಹುಡುಗಾಟ ಬೇರೆ ಆಡ್ತೀರಾ. ನಾನು ಶರಣ್ ಅಲ್ಲ ಶರತ್ ಅಂತ. ಏನ್ ನಾಟಕ ಮಾಡ್ತಿದ್ದೀರಾ ಬೇಕು ಅಂತ? ನೋಡಿ ಮಾಡಿರೋದೆಲ್ಲ ನೀವು ಮಾಡೋವರೆಗೂ ಮಾಡ್ಬಿಟ್ಟು ಸುಳ್ಳೆಲ್ಲ ಹೇಳ್ಬಿಟ್ಟು ಇವಾಗ ಏನಾದ್ರು ಎಸ್ಕೇಪ್ ಆಗಲು ಟ್ರೈ ಮಾಡಿದ್ರೆ ಅಷ್ಟೇ, ನಾನು ಸುಮ್ನಿರೋದಿಲ್ಲ. ಅಯ್ಯೋ ಮೀನವ್ರೆ, ಇಲ್ಲ ಬಿಡಿ, ಆ ರೀತಿ ಏನ್ ಮಾಡೋದಿಲ್ಲ ನಾನು. ನೋಡಿ, ಆಮೇಲೆ ಸಿಗಾಕ್ಸ್ಬಿಟ್ಟಿದ್ದೀರಾ. ಆಮೇಲೆ ಯಾರ್ ಫೋನ್ ಎತ್ತದೇ ಇರೋದು, ಬರ್ದೇ ಏನಾದ್ರು ಇದ್ರೆ ನೀವು. ಬರ್ದೇ ಇದ್ರೆ? ಅಲ್ಲ ಮೀನವ್ರೆ, ನಾನು ಅನ್ಕೊಂಡೆ ಬರದೇ ಬೇಡ ಅಂತ. ಏನು ಬರದೇ ಬೇಡವಾ?
ನಿನ್ನೆ ತಾನೇ ಎಲ್ಲರ ಮುಂದೆ ಬೊಗಳಿದ್ದೀರಾ ನಾವಿಬ್ರು ಇಷ್ಟಪಡ್ತಿದೀವಿ ಮದ್ವೆ ಮಾಡ್ಕೋಬೇಕಂತ ಇದ್ದೀವಿ ಅಂತ. ಇವಾಗ ನೋಡಿದ್ರೆ ನೀವು ಮದ್ವೆಗೆ ಬರಲಿಲ್ಲ ಅಂತ ಅಂದ್ರೆ ಯಾರು ಏನ್ ಅನ್ಕೊಳ್ಳೋಣ? ಅದು ನನ್ ಬಗ್ಗೆ ಎಷ್ಟು ಕೆಟ್ಟದಾಗ ಅನ್ಕೊಳ್ಳೋಣ. ಎಲ್ಲರೂ ಸೇರ್ಕೊಂಡು ಹೋಗಿತಾರೆ ನನಗೆ. ನೋಡು ಹೋಗಿ ಹೋಗಿ ಎಂತ ಹುಡುಗನ ಇಷ್ಟಪಟ್ಟೆ. ನಿನ್ನೆ ತಾನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದವನು ಮದ್ವೆ ಮಾಡ್ತೀನಿ ಅಂತ ಅಂದಾಗ ಹೊಡೋಗಿದ್ದಾನಲ್ಲ ನಿನ್ನನ್ ಬಿಟ್ಟು. ಇವಾಗ್ಲೇ ಗೊತ್ತಾಯ್ತಲ್ಲ ಅವ್ನ್ ಬಂಡವಾಳ ಹಾಗೆ ಹೀಗೆ ಅಂತ ನನ್ನನ್ನ ಚಿಚ್ಚಿ ಚಿಚ್ಚಿ ಅವಮಾನ ಮಾಡ್ತಾರೆ. ಅದ್ರಲ್ಲೂ ನಮ್ಮಮ್ಮ ಅಂತೂ ನನ್ನನ್ನು ಕೊಂದೇ ಬಿಡ್ತಾಳ ಅಷ್ಟೇ. ಅಯ್ಯೋ ಮೀನವ್ರೆ, ದಯವಿಟ್ಟು ಸುಮ್ಮನಿರಿ. ನಾನೇನೋ ಗೊತ್ತಾಗ್ದೇನೆ ಆ ರೀತಿ ಹೇಳ್ಬಿಟ್ಟೆ. ನೀವು ನೋಡಿದ್ರೆ ಏನೇನೋ ಹೇಳ್ತಿದ್ದೀರಲ್ಲ, ಇವಾಗ ಏನ್ ಮಾಡ್ಲಿ ನಾನು? ನನಗೂ ಕೂಡ ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಹಾಗಂತ ನಾನು ಊರ್ ಬಿಟ್ಟು ಹೋಗೋದಕ್ಕೂ ರೆಡಿ ಇಲ್ಲ. ನನಗೆ ನಾಸಿನ ಮದ್ವೆ ಮಾಡ್ಕೊಳಕ್ ನಿಮ್ಮನ್ನ. ಹಂಗಂತ ಎಲ್ಲರ ಹತ್ರ ಅವಮಾನ ಅನ್ಭವಿಸಕ್ಕೂ ನನ್ ಕೆಲ್ ಸಾಧ್ಯ ಇಲ್ಲ. ನಾನು ಯಾವ್ದನ ಕೆರೆನ ಬಾವಿನ ನೋಡ್ಕೋಬೇಕು. ನಿಮ್ಮಿಂದ ನನ್ನ ಜೀವನನೇ ಹಾಳಾಗೋಯ್ತು. ನಾನ್ ಸತ್ರ ನಮ್ಮಮ್ಮನ ಯಾರು ನೋಡ್ಕೋತಾರೆ? ನಮ್ಮಮ್ಮನ ಸತ್ತು ಹೋಗ್ತಾಳಷ್ಟೇ. ನಿನ್ನೆ ಎಲ್ಲ ಬೈಸ್ಕೊಂಡಿದ್ದೀನಿ ಗೊತ್ತಾ ನಾನು. ನಮ್ಮಮ್ಮ ನನಗೆ ಹೊಡೆಯೋದು ಒಂದೇ ಬಾಕಿ. ನನಗೋಸ್ಕರ ನಮ್ಮಮ್ಮ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಇವಾಗ ನೀವೇನಾದ್ರು ಬಂದ್ ಮದ್ವೆ ಮಾಡ್ಕೊಂಡ್ರು ಕಷ್ಟನೇ, ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೂ ಕಷ್ಟನೇ. ನನ್ನ ಜೀವನನಂತೂ 2 ದೋಣಿ ಮಧ್ಯದಲ್ಲಿ ನಿಂತಿರೋ ಹಾಗೆ ಮಾಡ್ಬಿಟ್ಟಿದ್ದೀರಾ. ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ. ಕೊನೆಗೆ ನೀರಿಗೆ ಬಿದ್ದು ಸಾಯ್ಬೇಕಷ್ಟೇ. ಅಯ್ಯೋ ಮೀನವ್ರೆ, ಏನೇನೋ ಮಾತಾಡ್ಬಿಡಿ ನೀವು. ಏನಕ್ಕೆ ಸಾಯೋ ಮಾತಾಡ್ತೀರಾ? ಇವಾಗ ಏನಾಯ್ತು ಅಂತದ್ದು ಬಿಡಿ. ಇನ್ನೇನ್ ಮಾಡ್ಲಿ ಅಂತೀರಾ? ಅಳ್ಬೇಡಿ, ನಾಳೆ ಬೆಳಿಗ್ಗೆ ತಾನೆ ನೋಡೋಣ. ಬರ್ತೀನಿ ನಾನು. ಬರ್ಲೇಬೇಕು, ಬೇರೆ ದಾರಿ ಇಲ್ಲ. ಬೆಳಿಗ್ಗೆ ಬರ್ತೀನಿ ಬಿಡಿ. ಅಲ್ಲ ಏನ್ ಬರ್ತಿರೋ ಏನೋ, ಎಲ್ಲ ನನ್ನ ಹಣೆ ಬರ. ಅಯ್ಯೋ ಏನಿದು, ಬೆಳಗ್ಗೆನೆ ಮದ್ವೆನಾ? ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕಲ್ಲ. ಜಾಸ್ತಿ ಟೈಮು ಇಲ್ಲ ನನಗೆ. ಮದ್ವೆ ನಿಲ್ಸಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ನಾನೇ ಹೋಗಿಲ್ಲ ಅಂತ ಅಂದ್ರೆ ಮೀನನ್ ಕತೆ ಏನಾಗುತ್ತೋ? ಅವಳು ಬೇರೆ ಸಾಯ್ತೀನಿ ಗೀತೀನಿ ಅಂತ ಹೆದರಿಸ್ತಾಳೆ. ಚೇಚೆ, ನನ್ನಿಂದ ಅವಳ ಜೀವನಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲ, ಹೋಗ್ಬಿಟ್ಟು ಫಸ್ಟ್ ಇವಾಗಲೇ ಮೀಟ್ ಮಾಡ್ತೀನಿ. ಇವತ್ತು ರಾತ್ರಿ 1 ಗಂಟೆ ಕರೆಕ್ಟಾಗಿ ಅವ್ರ ಮನೆ ಹತ್ರ ಹೋಗೋಣ. ಹೇಗಾದ್ರೂ ಮಾಡಿ ಅವಳು ಆಚೆ ಕರೆದು ಮಾತಾಡ್ಬೇಕು ಅವಳ ಹತ್ರ. ಇಲ್ಲಾಂದ್ರೆ ಬೆಳಿಗ್ಗೆ ಮದ್ವೆ ಆಗೋಗ್ಬಿಡುತ್ತೆ. ಚೇಚೆ ಇಲ್ಲಪ್ಪ, ಹಾಗಾಗಿ